ಒಂದು ಗುರಿಯನ್ನು ಇಟ್ಕೊಂಡು ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿನ ನಡೆಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಾಗಲೇ ಹೇಳಿದಾಗೆ ಒಂದು ಮುಖ್ಯ ಗುರಿನ ಇಟ್ಕೊಂಡು ಏನ್ ಮಾಡಿ ಅಂತಂದ್ರೆ ಅದರ ಜೊತೆಗೆ ಹೊಂದಿಕೊಳ್ಳುವಂತ ಇತರ ಪರೀಕ್ಷೆಗೂ ಕೂಡ ನೀವೇನ್ ಮಾಡಪ್ಪ ಅಂದ್ರೆ ತಯಾರಿ ನಡೆಸಬಹುದು. ಹಾಗೆ PSC ಅಲ್ಲಿ ನಡೆಸತಕ್ಕಂತ ಏನ್ ನೇಮಕಾತಿಗಳು ಬರ್ತವೆ ಅದರ ಪ್ಯಾಟರ್ನೇ ಬೇರೆ ಇರ್ತದೆ. ಹಾಗೆ KA ನಡೆಸತಕ್ಕಂತ ಏನ್ ನೇಮಕಾತಿಗಳ ಕ್ವಶನ್ ಪೇಪರ್ ಇರ್ತವೆ ಅಲ್ಲಿ ಪ್ಯಾಟರ್ನ್ ಗಳೇ ಬೇರೆ ಇರ್ತವೆ. ಹಾಗೆ KSP ನಡೆಸತಕ್ಕಂತ ಏನ್ ಎಕ್ಸಾಮ್ಸ್ ಇರ್ತವೆ ಅಲ್ಲಿ ಪ್ಯಾಟರ್ನ್ ಗಳೇ ಬೇರೆ ಇರ್ತವೆ, ಅಲ್ಲಿ ಕೇಳ್ತಕ್ಕಂಥ ಸಿಲೆಬಸ್ ಗಳೇ ಬೇರೆ ಇರ್ತವೆ. ಅದಕ್ಕಾಗಿ KSC ಕ್ವಶನ್ ಪೇಪರ್ ಬರ್ತವೆ. ಅದರ ಒಂದು ವಿಶ್ಲೇಷಣೆ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದ್ರ ಮೇಲೆ ಏನಂತಂದ್ರೆ ನಿಮ್ಮ ಒಂದು ಯಶಸ್ಸು ನಿರ್ಧಾರ ಆಗುತ್ತೆ. ಇಷ್ಟಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಕೂಡ ಈ ಒಂದು ಹಳೆ ಪ್ರಶ್ನೆ ಪತ್ರಿಕೆ ಓದೋದ್ರಿಂದ ಏನಾಗುತ್ತೆ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ನಂಗೆ ಎಷ್ಟಿಗೆ ಸಂಬಂಧಪಟ್ಟಂತೆ ಒಂದು ಬುಕ್ಸ್ ಇದೆ ಸರ್, ಸಾಕು ಅದೇ ಬುಕ್ಸ್ ಗಳನ್ನ ಓದ್ಕೊಳ್ಳಿ. ಅದೇ ಬುಕ್ಸ್ ಗೆ ಸಂಬಂಧಪಟ್ಟಂತೆ ಎಲ್ಲರೂ ಬೇರೆ ಕ್ವಶನ್ ಗಳನ್ನ ಓದಬೇಕಾದ್ರೆ ಅಥವಾ ಬೇರೆ ಮಟೀರಿಯಲ್ ಅನ್ನು ಓದಬೇಕಾದ್ರೆ ಏನಾದ್ರು ಪಾಯಿಂಟ್ ಗಳು ಸಿಕ್ಕರೆ ಅದೇ ಒಂದು ಬುಕ್ ಅಲ್ಲಿ ಅಥವಾ ನಿಮ್ದು ಅದೇ ಒಂದು ನೋಟ್ಸ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ಯಾಡ್ ಮಾಡ್ತಾ ಹೋಗಿ. ಯಾವ ಒಂದು ಪರೀಕ್ಷೆಗೆ ಹೆಚ್ಚು ಪ್ರಾಮುಖ್ಯತೆನ ಯಾವ ಒಂದು ಮ್ಯಾಗಜಿನ್ ಇರ್ತದೆ, ನಾವು ಯಾವ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸ್ತಾ ಇದ್ವಿ, ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಮ್ಯಾಗಜಿನ್ ಉಪಯುಕ್ತವಾಗಿರ್ತಕ್ಕಂಥ ಸ್ವಲ್ಪ 2-3 ಮ್ಯಾಗಜಿನ್ ಗಳನ್ನ ಓದೋ ಬದಲು 1 ಅಥವಾ 2 ಮ್ಯಾಗಜಿನ್ ಗಳ ಓದ್ಕೊಂಡು ಕನಿಷ್ಠವಾಗಿ ಏನಂತಾರೆ 6 ರಿಂದ 8 ಗಂಟೆಯ ಓದುವ ಒಂದು ಅಭ್ಯಾಸದಲ್ಲಿ ಆ ಒಂದು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ಹೆಚ್ಚು ಕೇಳ್ತಾ ಇದ್ರೆ ನಾನು ಇವತ್ತು ಓದಬೇಕು, ಎಕ್ಸಾಂಪಲ್ 7 ರಿಂದ 8 ಗಂಟೆ ಈ ಒಂದು ಸಬ್ಜೆಕ್ಟ್ ಅನ್ನು ಓದಬೇಕು ಅಂತ ಹೇಳ್ತಿರ್ತೀರಿ. ಆದ್ರೆ ಹೇಳೋದು ಏನ್ ಮಾಡ್ತೀರಿ ಬೆಳಿಗ್ಗೆ 8 ಗಂಟೆಗೆ ಇರ್ತೀರಿ. ನಿಮಗೆ ಸಮಯ ಪಾಲನೆ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಇರಲಿಲ್ಲ ಅಂತಂದ್ರೆ ಈ ಒಂದು ಟೈಮ್ ಟೇಬಲ್ ವೇಸ್ಟ್ ಆಗುತ್ತಾ, ನೀವು ಕಂಡಂತ ಗುರಿನೂ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೆ ಕಲಿತಿನ ಕೆಲಸವನ್ನು ಆದಷ್ಟು ಇವತ್ತೇ ಮಾಡ್ಕೊಂಡು ನಿಮ್ಮದು ಏನ್ ಪ್ರಿಪರೇಷನ್ ಇದೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳಿ. ಎಷ್ಟು ಓದ್ತೀರಿ ಅದ್ರ ಮೇಲೆ ನಿಮ್ ಸಕ್ಸಸ್ ಇರಲ್ಲ, ನೀವು ಎಷ್ಟು ಸಲ ರಿವಿಷನ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ಏನಾಗುತ್ತೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಲವಾರು ಬುಕ್ಸ್ ಗಳನ್ನ ಓದಬಹುದು, ಆದ್ರೆ ಹಲವಾರು ಬುಕ್ಸ್ ಗಳನ್ನ ಓದಿ ಅದನ್ನ ರಿವಿಷನ್ ಮಾಡಿದ್ರೆ ಹಂಗೆ ಇರ್ತದೆ ಅಂತಂದ್ರೆ ಅದು ನೀವು ಏನಂತಂದ್ರೆ ಓದಿ ಪ್ರಯೋಜನ ಇಲ್ಲ. ಅದು ಓದಿದ್ದು ಏನಾಗುತ್ತೆ ಅಂದ್ರೆ ಮೈನಸ್ ಆಗ್ತಾ ಬರ್ತಿರ್ತದೆ, ನೀವು ಪ್ಲಸ್ ಮಾಡ್ತಾ ಹೋಗ್ತಿರ್ತದೆ, ಅಲ್ಲಿ ಹಿಂದಿಂದ ಮೈನಸ್ ಆಗ್ತಾ ಬರ್ತದೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ. FD ಇದೆ ಸರ್, ನಮ್ದಲ್ಲಿ ಫಿಸಿಕಲ್ ಇರಲ್ಲ, ನಾವೇ ಕೊಡ್ಬೇಕು ಅಂತಂದ್ರೆ ಯಾರು ಫಿಸಿಕಲ್ ಇರೋದಿಲ್ಲ ಅವರಷ್ಟು ಓಡ್ಬೇಕಂತ ಏನಿರಲ್ಲ. ಸೆಟ್ ಏನಿದೆ ಅದನ್ನ ಪಾಸಿಟಿವ್ ಆಗಿ ಇಟ್ಕೊಂಡು ಏನ್ ಮಾಡಿ ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಅನ್ನು ಪ್ರಾರಂಭ ಮಾಡಿ. ಹುದ್ದೆನ ನಾನು ಪಡಿತೀನಿ ಅನ್ನೋ ಮನೋಭಾವ ಮೈಂಡ್ ಸೆಟ್ ನಿಮ್ಮಲ್ಲಿ ಇರಬೇಕಾಗ್ತದೆ. ಆ ಒಂದು ಶಿಸ್ತನ್ನು ಉಳಿಸ್ಕೋಬೇಕಂದ್ರೆ ಮೋಟಿವೇಶನ್ ನಿಮ್ಮ ಒಂದು ಬಡತನ ಸ್ನೇಹಿತರೆ. ತಂದೆ ತಾಯಿ ಕನಸನ್ನ ಕಂಡುಕೊಂಡಿರ್ತಾರೆ, ನನ್ನ ಮಗ ಓದೋಕ್ ಹೋಗಿದ್ದಾನೆ, ಯಾವ್ದಾದ್ರು ಒಂದು ನೌಕರಿನ ಪಡ್ಕೊಂಡು ಬಂದೇ ಬರ್ತಾನೆ ಅಂತ ಮನೋಭಾವದಲ್ಲಿ ಇರ್ತಾರೆ. ಒಂದು ನೌಕರಿ ಅಥವಾ ಯಾವುದೇ ಒಂದು ಜಾಬ್ ಅನ್ನು ಹಿಡ್ಕೊಂಡು ನಿಮ್ಮ ಊರಿಗೆ ತೆರಳಿ ಅಂತ ಹೇಳ್ತಾರೆ ಸ್ನೇಹಿತರೆ.